चित्रगुप्ता, look at here. चित्रगुप्ता, look. Hi. ಏಡ್ಕೊಂಡವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಏನಪ್ಪ ಇದು, ಎಲ್ಲರೂ ಕಾರಲ್ಲಿ ಈ ಥರ ಎಲ್ಲ ಬೆಡ್ಶೀಟ್ ಎಲ್ಲ ಹಾಕ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲಿಗೋ ಹೊರಟಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ. ಎಸ್, ನಾವೆಲ್ಲ ಫ್ಯಾಮಿಲಿಯವರೆಲ್ಲ ಸೇರಿ ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹೊರಟಿದ್ದೀವಿ ಇವಾಗ ಅರ್ಲಿ ಮಾರ್ನಿಂಗ್. ಸೊ ಈ ದಿನಕ್ಕೋಸ್ಕರ ಸುಮಾರು 2 ವರ್ಷದಿಂದ ವೆಯ್ಟ್ ಮಾಡಿದ್ದೀವಿ ನಾವೆಲ್ಲರೂ. ಚಿತ್ರಗುಪ್ತ, look at here. ಚಿತ್ರಗುಪ್ತ, look at here. Out, Baba, out, out, Baba, out, out, out. ಸೊ ನನ್ನ ಮಗಳು ಹುಟ್ಟಿದ ಮೇಲೆ ಫಸ್ಟ್ ಟೈಮ್ ನಾವೆಲ್ಲರೂ ತಿರುಪತಿ ಹೋಗ್ತಾ ಇರೋದು. ಸೊ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ, ನನ್ನ ಮಗಳದ ಮುಡಿ ಕೊಡಬೇಕು. ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. ಎಲ್ಲರೂ ಒಳಗಡೆನೆ ಕೊಡ್ತಾರೆ, ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಆಗಲಿಲ್ಲ. ಸೊ 2 ಇಯರ್ಸ್ ಆಯಿತು ಇವಾಗ ಇಲ್ಲಿಗೆ. ಸೊ ಇದು ಬೆಸ್ಟ್ ಟೈಮ್ ಅಂತ ಹೇಳಿ ನಾವೆಲ್ಲರೂ ಹೊರಟಿದ್ದೀವಿ. ಇವಾಗ ಕೊಡಬೇಕು, ಮತ್ತೆ ಇನ್ನು ಟೈಮ್ ಆಗಲ್ಲ ಅಂತ ಇವಾಗ ಎಲ್ಲರೂ ಹೊರಟಿದ್ದೀವಿ. ನಾವು ಸ್ಪೆಷಲ್ ಎಂಟ್ರಿ ಅಂತ ಬುಕ್ ಮಾಡ್ಕೊಂಡಿದ್ವಿ. ಪರ್ ಪರ್ಸನ್ಗೆ 300 ರುಪೀಸ್. ಅದ್ರ ಜೊತೆನೇ ರೂಮ್ ಕೂಡ ನಾವು ಬುಕ್ ಮಾಡಿದ್ವಿ. ರೂಮ್ಗೆ 1000 ರುಪೀಸ್. ಸೊ ಸೇಫ್ ಸೈಡಲ್ಲಿ ಇರಲಿ ಅಂತ ಬೆಡ್ಶೀಟು ಇದನ್ನೆಲ್ಲ ಚಾಪೆ ಎಲ್ಲನೂ ನಾವು ತಗೊಂಡೋಗ್ತಾ ಇದ್ದೀವಿ. ಸೊ ಯಾಕಂದರೆ ನಾವು ತುಂಬ ಜನ ಇರೋದ್ರಿಂದ ಒಂದು 7-8 ಮೆಂಬರ್ಸ್ ಇದ್ದೀವಿ ಫ್ಯಾಮಿಲಿಯವರು. ಸೊ ಇರಲಿ ಬೆಡ್ಶೀಟ್ ಅಂತ ಹೇಳಿ ಎಲ್ಲನೂ ಕ್ಯಾರಿ ಮಾಡ್ತಾ ಇದ್ದೀವಿ. ಹೋಗ್ತಾ ದಾರಿಯಲ್ಲಿ ಒಂದು ಕಡೆ ನಿಲ್ಲಿಸಿ ಎಲ್ಲರೂ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡ್ವಿ. ಇನ್ನು ಕಾಮನ್ ಆಗಿ ಎಲ್ಲರೂ ಹೇಳೋದೊಂದೇ, ತಿರುಪತಿ ಹೋಗೋಕ್ಕಿಂತ ಮುಂಚೆ ಹೋಗ್ತಾ ದಾರಿಯಲ್ಲಿ ಕಾಣಿಪಾಕಂ ಅಂತ ಸಿಗತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ತಿರುಪತಿ ಹೋಗಬೇಕು ಅಂತ ಕೆಲವೊಬ್ಬೊಬ್ರು ಹೇಳ್ತಾರೆ. ಅದೊಂದು ಸಂಪ್ರದಾಯದ ಪ್ರಕಾರ ಅಲ್ಲಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ತಿರುಪತಿಗೆ ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಕಾಣಿಪಾಕಂ ಚಿತ್ತೂರು ಡಿಸ್ಟಿಕಲ್ಲಿ ಇರೋದು. ಸೊ ಇಲ್ಲಿ ಯಾವ ದೇವ್ರು ಇರೋದಂದ್ರೆ ಶ್ರೀ ವರಸಿದ್ಧಿ ವಿನಾಯಕ ಗಣಪತಿ ದೇವರು ಇಲ್ಲಿ ಇರೋದು. ನಾವು ಹೊರಟಿದ್ದು ಆಲ್ಮೋಸ್ಟ್ ಕ್ರಿಸ್ಮಸ್ ಡೇನೇ 25th ನಾವು ಹೊರಟಿದ್ದು. ಸೊ ತುಂಬಾ ರಶ್ ಇತ್ತು. ನಾವು ಯಾರು ಬರೋದಿಲ್ಲ ಅಂತ ಅಂದ್ಕೊಂಡಿದ್ವಿ, ರಶ್ ಇರಲ್ಲ ಅಂತ. ಕಾಲಿಡಕ್ಕೆ ಕೂಡ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು ಇಲ್ಲಿ. ಸೊ ನಾವು ಒಳಗಡೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಈ ಥರ ಬಂದ್ವಿ. ಫ್ರಂಟ್ ಸೈಡಲ್ಲಿ, ದೇವಸ್ಥಾನದ ಫ್ರಂಟ್ ಸೈಡಲ್ಲಿ ಬಂದ್ವಿ. ನೀವು ನೋಡ್ತಾ ಇರ್ಬೋದು ನೀರು ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಕಲರ್ ಆಗಿ ಅದು ಬ್ಲೂ ಕಲರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಸೂಪರ್ ಆಗಿತ್ತು ಇದೊಂದು ವ್ಯೂ ಮಾತ್ರ. ಆ ದೇವಸ್ಥಾನಕ್ಕೆ ಇದೊಂದು ಪೂಲ್ ಹೇಳಿದ್ ಮಾಡಿಸ್ದಂಗಿತ್ತು ಇದು. ನನಗಂತೂ ಈ ನೀರು ನೋಡಿ ತುಂಬಾನೇ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ, ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಇರುತ್ತಲ್ಲ ಆ ಥರ ಕಲರಲ್ಲಿ ನೀರು ತುಂಬಾನೇ ಚೆನ್ನಾಗಿತ್ತು. ನೋಡೋದಕ್ಕೆ ಕೂಡ ಕಣ್ಣಿಗೆ ಅಷ್ಟು ತಂಪಾಗಿತ್ತು. ಆ ಬಿಸಿಲಲ್ಲಿ ಕೂಡ ಈ ನೀರನ್ನ ನೋಡ್ತಾ ಇದ್ರೆ ಕಣ್ಣಿಗೆ ತಂಪಾಗಿ ಅನ್ನಿಸ್ತಾ ಇತ್ತು. ಈ ತರ ಸೆಂಟರ್ ಅಲ್ಲಿನ ಗಣಪತಿ ವಿಗ್ರಹ ಕೂಡ ಇಟ್ಟಿದ್ದಾರೆ. ಸೇಮ್ ಒಳಗಡೆ ಏನಿದೆ ಗಣಪತಿ ಅದೇ ಕೂಡ ಇಲ್ಲಿ ಇರೋದು ವಿಗ್ರಹ, ಚಿನ್ನ ವಿಗ್ರಹನ ಇಟ್ಟಿದ್ದಾರೆ ಇಲ್ಲಿ.
ಇನ್ನು ನಾವಂತೂ ಇಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ನಿಂತ್ಕೊಂಡಿದ್ವಿ. ಮಕ್ಳಿಗಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು. ಆಲ್ಮೋಸ್ಟ್ ಮಕ್ಳಿಗೆಲ್ಲ ನೀರಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ಬಟ್ ಈ ತರ ಎಲ್ಲ ನೋಡಿ ನಾವು ಕಾಲು ಇಟ್ಟಿದ್ರುನು ಎಷ್ಟು ಚೆನ್ನಾಗಿ ನಮ್ಮ ಕಾಲು ಕಾಣಿಸ್ತಾ ಇದೆ ಅಂದ್ರೆ ವೈಟಾಗಿ ಕಾಣಿಸ್ತಾ ಇತ್ತು. ಸೊ ಮಕ್ಳಿಗೆ ಕೂಡ ತುಂಬಾನೇ ಖುಷಿ ಆಗ್ತಾ ಇತ್ತು. ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡ್ಕೊಂಡಿದ್ರು. ನೀವು ನೋಡ್ತಾ ಇರ್ಬೋದು ನಮ್ಮ ದಿಯಾಗಂತೂ ತುಂಬಾನೇ ಹ್ಯಾಪಿ ಆಗಿದ್ಲು ಅವಳು ಅವತ್ತಿನ ದಿನ. ಅಷ್ಟು ಖುಷಿ ಆಗಿದೆ ಅವಳಿಗೆ ನೀರೆಲ್ಲ ನೋಡ್ಬಿಟ್ಟು. ಇನ್ನು ಇಲ್ಲೇ ಆಚೆ ಕಡೆ ದೀಪ ಎಲ್ಲ ಹಚ್ತಾರೆ. ಅಲ್ಲೇ ಕೂಡ ಮಾರ್ತಾ ಇರ್ತಾರೆ. ಸೊ ತಗೊಂಡು ಅಲ್ಲಿ ದೀಪ ಎಲ್ಲ ಹಚ್ಚಿ ಕರ್ಪೂರ ಎಲ್ಲ ಹಾಕಿ ಗಂಧದ ಕಡ್ಡಿ ಎಲ್ಲ ಹಾಕ್ಬಿಟ್ಟು ಅಲ್ಲೇ ಕಾಯಿ ಕೂಡ ಒಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಕೂಡ ಚಿಕ್ಕದು ವಿನಾಯಕದು ವಿಗ್ರಹ ಇರತ್ತೆ. ಸೊ ಅಲ್ಲಿ ಕೂಡ ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಇದೇ ಎಂಟ್ರೆನ್ಸ್. ಕ್ಯೂ ಅಲ್ಲಿ ಬಂದು ಇದು ಎಂಟ್ರೆನ್ಸ್, ಇದೇ ಮುಖ್ಯ ದ್ವಾರ. ಇದರಿಂದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬರ್ಬೇಕಷ್ಟೇ. ಇಲ್ಲಿ ಕೂಡ ಟಿಕೆಟ್ ಎಲ್ಲ ಪ್ರೈಸಸ್ ಇರತ್ತೆ. 100 ರುಪೀಸ್, ಈ ತರ 200, ಈ ತರ ಡಿಫ್ರೆಂಟ್ ಅಲ್ಲಿ ಪ್ರೈಸಸ್ ಕೂಡ ಇರುತ್ತೆ ಟಿಕೆಟ್. ನೀವು ನೋಡ್ತಾ ಇರ್ಬೋದು ಫ್ಯಾಮಿಲಿ ಎಲ್ಲರೂ ಗೊತ್ತಿಲ್ದಲೆ ಬ್ಲೂ ಹಾಕೋಬಿಟ್ಟಿದೀವಿ, ನಾನು ನಮ್ಮ ಅತ್ತೆ ನಮ್ಮ ಅಕ್ಕ ಎಲ್ಲರೂ. ಸೊ ಗೊತ್ತಿಲ್ಲ ಅಂತ ಏನಿಲ್ಲ, ಬಟ್ ಮಾತಾಡ್ಕೊಂಡ್ವಿ. ಬಟ್ ಎಲ್ಲರದು ಒಂದೇ ಕಲರ್ ಅಂತ ನಮಗೆ ಅವಾಗ ಅನ್ನಿಸ್ಲಿಲ್ಲ. ಎಲ್ಲರೂ ಹಾಕೊಂಡಾದ್ಮೇಲೆ ಗೊತ್ತಾಯ್ತು ಈ 3 ಜನನು ಒಂದೇ ಕಲರಲ್ಲಿ ಹಾಕೊಂಡಿದೀವಿ ಅಂತ. ಇನ್ನು ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಳ್ಳೋ ಅಷ್ಟರೊಳಗೆ ಆಲ್ಮೋಸ್ಟ್ 11-12 ಗಂಟೆನೇ ಆಗೋಯ್ತು. ಸೊ ಅಲ್ಲಿಂದ ಒಂದು 1.5 ಇರತ್ತೆ ಅಷ್ಟೇ ತಿರುಪತಿ. ಸೊ ನಾವು ಅಂತೂ ಹೊರಟ್ವಿ, ಯಾಕಂದ್ರೆ ಲೇಟ್ ಆಗತ್ತೆ. ಮತ್ತೆ ಮೇಲ್ಗಡೆ ಹೋಗಿ ತುಂಬಾನೇ ಕೆಲಸ ಇದೆ ನಮಗೆ, ಮೇಲ್ಗಡೆ ಮುಡಿ ಕೊಡಬೇಕು, ಇದೆಲ್ಲ ಇದೆ. ಸೊ ಹಾಗಾಗಿ ಬೇಗನೆ ಹೊರಟ್ವಿ. ಅಲ್ಲೇನು ನಾವು ಊಟ ಏನು ಮಾಡಕ್ ಹೋಗಿಲ್ಲ. ಊಟ ಮಾಡ್ಕೊಂಡಿದ್ರೆ ತುಂಬಾನೇ ಲೇಟ್ ಆಗತ್ತೆ, ಯಾಕಂದ್ರೆ ತುಂಬಾ ಜನ ಇದ್ರು ಅಲ್ಲಿ. ಆ ಕ್ಯೂ ಅಲ್ಲಿ ಹೋಗಿ ಊಟ ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಓಕೆ, ಹೋಗ್ತಾ ದಾರಿಲಿ ಇಲ್ಲಾಂದ್ರೆ ತಿರುಪತಿಗೆ ಹೋಗಿ ಡೈರೆಕ್ಟ್ ಊಟ ಮಾಡೋಣ ಅಂತ ಹೇಳಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ನಾನು ನನ್ನ ಹಸ್ಬೆಂಡ್ ಒಂದು 2 ಟೈಮ್ಸ್ ಹೋಗಿದ್ದೀವಿ ಅಂತ ಅನ್ಸುತ್ತೆ ಅಷ್ಟೇ. ಫಸ್ಟು ಮದುವೆ ಆಗಿ ಹೊಸದ್ರಲ್ಲಿ ಹೋಗಿದ್ದು, ಆಮೇಲೆ ಫ್ಯಾಮಿಲಿಯವರೆಲ್ಲರೂ ಸೇರಿ ಒಂದ್ಸಲ ಹೋಗಿದ್ವಿ. ಸೊ ಇದು 3rd ಟೈಮು. ಟೋಟಲ್ ಆಗಿ 3 ಟೈಮ್ಸ್ ಆಗುತ್ತೆ ಇಲ್ಲಿಗೆ ನಾವು ಹೋಗಿರೋದು. ನಮ್ಮನೇಲಿ ನಮ್ಮ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ವರ್ಷಕ್ಕೊಂದ್ಸಲ ಹೋಗೇ ಹೋಗ್ತಾರೆ. ಅವ್ರಿಗೆ ಇದು ಮನೆ ದೇವ್ರು ಇದ್ದೇ ಇರೋ ಥರ. ಸೊ ವರ್ಷಕ್ಕೊಂದ್ಸಲಿ ಆದರೂ ಹೋಗೇ ಹೋಗ್ತಾರೆ ಮನೆ ದೇವ್ರಿಗೆ ಅವ್ರಿಗೆ, ತಿರುಪತಿ. ಬಟ್ ಕೆಲವೊಂದೊಂದು ಕಾರಣಗಳಿಂದ 2 ವರ್ಷದಿಂದ ಹೋಗೋಕ್ಕಾಗಲಿಲ್ಲ ನಮಗೆ. ಹೋಗಬಾರ್ದು ಅಂತಲೇ 2 ವರ್ಷದಿಂದ ನಾವು ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ನಮಗೆ ಟೈಮು ಒಂದು ಕೂಡಿ ಬಂದಿದೆ ಹೋಗೋದಕ್ಕೆ. ಇನ್ನು ನಾವು ತಿರುಪತಿ ಹತ್ತಿರ ಎಂಟ್ರೆನ್ಸ್ ಆಗದ ತಕ್ಷಣ ಅಲ್ಲಿ ಚೆಕ್ಕಿಂಗ್ ಮಾಡ್ತಾರೆ. ಒಂದು ಗಾಡಿ, ಇಷ್ಟು ಗಾಡಿ ಇದೆ ಅಂದರೆ ಇವತ್ತು ತುಂಬ ಲೀವ್ ಇರೋದ್ರಿಂದ ಎಲ್ಲರೂ ಬಂದಿದ್ದಾರೆ. ಈ ಥರ ಲಗೇಜ್ ಎಲ್ಲ ಇಳಿಸಿ, ನಮ್ಮ ಗಾಡೀಲಿ ನಾವು ಏನೇನು ಲಗೇಜ್ ಎಲ್ಲ ತಗೊಂಡು ಹೋಗ್ತೀವಿ ಪ್ರತಿಯೊಂದು ಲಗೇಜ್ಗಳನ್ನ ಇಳಿಸಿ ಎಲ್ಲ ಲಗೇಜನ್ನು ಚೆಕ್ ಮಾಡ್ತಾರೆ. ಹಾಗೆ ನಮ್ಮನ್ನು ಕೂಡ ಚೆಕ್ ಮಾಡಿನೇ ಒಳಗಡೆ ಬಿಡೋದು. ಅಲ್ಲಿಂದ ಮೇಲೆ ಬೆಟ್ಟದ ಮೇಲೆ ಹತ್ತಬೇಕು. ಒಂದು 7 ಬೆಟ್ಟಗಳನ್ನ ದಾಟಿದ ಮೇಲೆನೆ ಸಿಗೋದು ತಿರುಮಲ. ತುಂಬ ಜನ ಕಾಮನ್ ಆಗಿ ಹೇಳೋದು ತಿರುಪತಿ ತಿರುಪತಿ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲ್ ಆಗಿ ದೇವರು ಇರೋದು ತಿರುಮಲದಲ್ಲಿ. ತಿರುಪತಿ ಅಂದರೆ ಕೆಳಗಡೆ ಇರುವಂತಹ ಸಿಟಿಯನ್ನು ತಿರುಪತಿ ಅಂತ ಕರೀತಾರೆ. ನಾವೇನು ಬೆಟ್ಟ ಹತ್ತಿ ಮೇಲೆ ಹೋಗ್ತೀವಲ್ಲ ಅದು ತಿರುಮಲ, ದೇವರು ಅಲ್ಲಿ ಇರೋದು. ಸೊ ಇದು ತಿರುಮಲ, ಮೇಲ್ಗಡೆ ಇರುವಂತಹದ್ದು ತಿರುಮಲ. ನಾನು ಕೂಡ ತಿರುಪತಿ ಅಂತ ಅನ್ಕೊಂಡಿದ್ದೆ, ಬಟ್ ದೇವರು ಇರೋದು ತಿರುಮಲದಲ್ಲಿ ಅಂತ ನನಗೆ ರೀಸೆಂಟಾಗಿ ಗೊತ್ತಾಯಿತು. ಇನ್ನು ಹೋಗ್ತಾ ದಾರಿಯಲ್ಲಿ ತುಂಬಾನೇ ಒಳ್ಳೆ ವ್ಯೂ ಅಂತೂ ಸಿಗತ್ತೆ. ಆ ವ್ಯೂ ಅಂತೂ ನೋಡೋದಕ್ಕೇನೆ ತುಂಬ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬೆಟ್ಟ ಗುಡ್ಡಗಳು ಮೇಲೆ ಹೋಗ್ತಾ 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 ಕೆಳಗೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೆಟ್ಟ ಗುಡ್ಡಗಳು, ಆ ಗ್ರೀನರಿ ಆಗಿರ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಎವ್ರಿ ಟೈಮ್ ನಾವು ತಿರುಮಲಗೆ ಹೋದರೆ ಮೆಟ್ಲು ಹತ್ತಿನೇ ಹೋಗ್ತಾ ಇದ್ದಿದ್ದು. ಈ ಸಲ ಮಾತ್ರ ನಾವು ಮೆಟ್ಲು ಹತ್ತಲಿಲ್ಲ, ಯಾಕಂದರೆ ದಿಯಾ ಇರೋದ್ರಿಂದ ಅವಳ ಕೈಯಲ್ಲಿ ಅಷ್ಟು ಆಗಲ್ಲ ಅಂತ ನಾವು ಹತ್ತಿಲ್ಲ. ದಿಯಾ ಸ್ವಲ್ಪ ದೊಡ್ಡಳಾದ್ಮೇಲೆ ಮೆಟ್ಲಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನನ್ನ ಪ್ರಕಾರ ಮೆಟ್ಲು ಹತ್ತಿ ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ತುಂಬಾನೇ ಎಂಜಾಯ್ ಮಾಡ್ಬೋದು. ಸ್ವಲ್ಪ ದೂರ ಕಷ್ಟ ಇರುತ್ತೆ. ತುಂಬ ಜನ ಫ್ಯಾಮಿಲಿ ಜೊತೆಯಲ್ಲಿ ಮಾತಾಡಿಕೊಂಡು ಹತ್ತೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ನಾವು ಮೇಲ್ಗಡೆ ಹೋಗೋ ಅಷ್ಟರೊಳಗೆ ಆಲ್ಮೋಸ್ಟ್ ಒಂದು 2 o'clock ಆಗೋಯಿತು. ಸೊ ಊಟ ಮಾಡೋಣ ಅಂತ ಹೇಳಿ ಅಲ್ಲೇ ಊಟ ಕೂಡ ಮುಗಿಸ್ಕೊಂಡ್ವಿ. ಎಲ್ಲರೂ ಗೋಬಿ ಫ್ರೈಡ್ ರೈಸು, ವೆಜ್ ಬಿರಿಯಾನಿ ಈ ಥರ ಎಲ್ಲ ತೊಗೊಂಡು ಊಟ ಕೂಡ ಮುಗಿಸ್ಕೊಂಡ್ವಿ. ಅದಾದಮೇಲೆ ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಮುಡಿ ಕೊಡೋಣ ಅಂತ ಟಿಕೆಟ್ ತೊಗೊಂಡು ಬಂದ್ವಿ. ಸೊ ನಮ್ಮ ದಿಯಾ ನೋಡ್ತಾ ಇರ್ಬೋದು, ಇವಾಗ ಸ್ಟಾರ್ಟ್ ಮಾಡ್ತಾಳೆ ನೋಡಿ ಅಳೋದಕ್ಕೆ. ಎಷ್ಟು ಅಳ್ತಾಳೆ ಅಂದರೆ ನಮಗೆಲ್ಲರಿಗೂ ಅಳು ಬರೋ ಥರ ಆಯಿತು, ಅಷ್ಟು ಜೋರಾಗಿ ಅಳ್ತಾ ಇದ್ಲು.
ನೀವು ನೋಡ್ತಾ ಇರ್ಬೋದು ಎಷ್ಟು ಡಿಸಪಾಯಿಂಟ್ ಆಗಿದ್ದಾಳೆ ಅಂದರೆ ಕೂದಲಿಲ್ಲ ಅಂತ. ಬಟ್ ಅವಳು ಕೂದಲು ಇಲ್ಲ ಏನು ಕೇಳಿಲ್ಲ, ನನ್ನ ಕೂದಲು ಎಲ್ಲಿ ಅಂತ ಏನು ಕೇಳಿಲ್ಲ. ಬಟ್ ಏನೋ ಅವಳಿಗೆ ಬೇಜಾರಾಗಿದೆ. ಅವಳ ಜೊತೆಯಲ್ಲಿ ಅವ್ರ ತಾತ ಕೂಡ ಅಂದರೆ ನಮ್ಮ ಮಾವ ಕೂಡ ಮುಡಿ ಕೊಟ್ಟರು. ಅವರು ಕಂಪಲ್ಸರಿ ತಿರುಪತಿಗೆ ಹೋದರೆ ಮುಡಿ ಕೊಟ್ಟೇ ಕೊಡ್ತಾರೆ. ಇನ್ನು ಎಲ್ಲರೂ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ರೆಡಿ ಆಗಿದ್ವಿ. ಯಾಕಂದರೆ ದೇವಸ್ಥಾನಕ್ಕೆ ಒಳಗಡೆ ಹೋಗಬೇಕಲ್ಲ, ಸೊ ಎಲ್ಲರೂ ರೆಡಿ ಆದ್ವಿ. ನನ್ನ ಮಗಳಿಗೆ ಈ ಥರ ಲಂಗ ದಾವಣಿ ಹಾಕಿದ್ದೀನಿ. ಇದು ಅವರ ದೊಡ್ಡಪ್ಪ ದೊಡ್ಡಮ್ಮ ಕೊಡಿಸಿರೋದು, ತಿರುಪತಿ ಹೋಗೋದಕ್ಕೆ ಅಂತಲೇ ಅವರು ಕೊಡಿಸಿರೋದು, ನಮ್ಮ ಅಕ್ಕ ಮತ್ತು ಭಾವ ಅವರು. ಇನ್ನು ಚಂದು ಮತ್ತು ಜೀವನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ರೆಡಿ ಆಗಿದ್ರು. ಎವ್ರಿ ಟೈಮ್ ಮಕ್ಕಳಿಗೂ ಕೂಡ ಪಂಚೆ ಹಾಕ್ತಾ ಇದ್ವಿ. ಬಟ್ ಈ ಸಲ ಅವ್ರು ಅಷ್ಟು ಮೇಂಟೈನ್ ಮಾಡಲ್ಲ, ಆಟ ಆಡ್ಕೊಂಡಿರ್ತಾರೆ, ಅವ್ರ ಕೈಯಲ್ಲಿ ಆಗಲ್ಲ ವಾಕ್ ಮಾಡೋಕ್ಕೆ ಕೂಡ ಅಂತ ಹೇಳಿ ಪಂಚೆ ಹಾಕಲಿಲ್ಲ, ಪ್ಯಾಂಟ್ ಹಾಕ್ಸಿದ್ವಿ ಅಷ್ಟೇ. ಇನ್ನು ಎಲ್ಲರೂ ನನ್ನ ಹಸ್ಬೆಂಡು, ನಮ್ಮ ಮಾವ, ನಮ್ಮ ಅಣ್ಣವ್ರು ಎಲ್ರಿಗೂ ಶರ್ಟ್ ಪಂಚೆ ಹಾಕ್ಕೊಂಡಿದ್ರು. ಕಂಪಲ್ಸರಿ ನಮ್ಮ ಫ್ಯಾಮಿಲಿಯಲ್ಲಿ ತಿರುಪತಿಗೆ ಹೋದ್ರೇ ಶರ್ಟ್ ಪಂಚೆ ಎಲ್ಲ ಹಾಕೊಳ್ತಾರೆ. ಇನ್ನು ಕೆಲವೊಂದೊಂದು ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಂಡ್ವಿ ಅಲ್ಲೇನೆ ರೂಮ್ ಹತ್ರನೇ. ಯಾಕಂದರೆ ಆಚೆ ಬಂದುಬಿಟ್ಟು ಫೋನ್ ಎಲ್ಲನೂ ಕೊಟ್ಟು ಹೋಗಬೇಕು, ಒಳಗಡೆ ಎಂಟ್ರಿ ಇಲ್ಲ ಅಂತೆ. ಸೊ ಮತ್ತೆ ಆಚೆ ಬಂದ್ರೂ ಕತ್ಲಲ್ಲಿ ಅಷ್ಟಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಬರಲ್ಲ ಅಂತ ಹೇಳಿ ಅಲ್ಲೇ ಫೋಟೋಸ್ ವೀಡಿಯೋಸ್ ಎಲ್ಲ ಸ್ವಲ್ಪ ತಗೊಂಡ್ವಿ. ಹಾಗೆಯೇ ಮಕ್ಕಳಿಗೆ ಕೂಡ ಎಲ್ಲ ಇಡ್ಲಿ ಮತ್ತು ನಾವು ಕೂಡ ಕಾಫಿ ಎಲ್ಲ ಕುಡಿದ್ವಿ. ಮಕ್ಕಳಿಗೆ ಇಡ್ಲಿ ಎಲ್ಲ ಅಲ್ಲೇ ತಿನ್ನಿಸಿದ್ವಿ. ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿರೋದ್ರಿಂದ ನಮಗೆ ಟೈಮಿಂಗ್ಸ್ ರಾತ್ರಿ 9 ಗಂಟೆಗೆ ಇತ್ತು. ರಾತ್ರಿ 9 ಗಂಟೆಗೆ ಎಂಟ್ರಿ ಆಗೋ ಥರ ಇತ್ತು. ಸೊ ಅಷ್ಟು ಟೈಮು ಮಕ್ಕಳಿಗೆ ಹೊಟ್ಟೆ ಹಸಿಯುತ್ತೆ. ನಾವಾದರೂ ಹೇಗಾದರೂ ಇರ್ತೀವಿ, ಮಕ್ಕಳಿಗೆಲ್ಲ ಹೊಟ್ಟೆ ಹಸಿಯುತ್ತಲ್ಲ. ನಾವು ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರೋಷ್ಟರೊಳಗೆ 12-1 ಗಂಟೆ ಆಗತ್ತೆ ಅಂತ ಹೇಳಿ ಅಲ್ಲೇ ಮಕ್ಕಳಿಗೂ ಕೂಡ ಇಡ್ಲಿ ಎಲ್ಲ ತಿನ್ನಿಸಿದ್ವಿ. ಇನ್ನು ಬರ್ತಾ ದಾರಿಯಲ್ಲಿ ಈ ಥರ ತಿಲಕ ಹಾಕ್ತಾರಲ್ಲ ನಾಮ, ಸೊ ಒಬ್ಬೊಬ್ಬರಿಗೆ 10 ರೂಪಾಯಿ ತಗೊಂಡ್ರು ಈ ಆಂಟಿ. ಜೆಂಟ್ಸ್ಗೆ ಈ ಥರ ಲಾಂಗ್ ಆಗಿ ನಾಮ ಹಾಕ್ತಾರೆ, ಸೊ ಲೇಡೀಸ್ಗೆ ಸಿಂಪಲ್ ಆಗಿ ಈ ಥರ ತಿಲಕನ ಇಡ್ತಾರೆ. ನಾವು ಬೇಗನೆ ಹೊರಟಿದ್ವಿ, ಸೊ ಆರಾಮಾಗಿ ನಡ್ಕೊಂಡು ದೇವಸ್ಥಾನದಕ್ಕೆ ಹೋಗೋಣ ಅಂತ ಹೇಳಿ ನಡ್ಕೊಂಡೇ ಹೋದ್ವಿ. ನಮೋ ವೆಂಕಟೇಶಾಯ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ನಾಮ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ. ನಾವು ಮಕ್ಕಳಿಗೆ ಏನೇನು ಬೇಕೋ ಎಮರ್ಜೆನ್ಸಿ ಥಿಂಗ್ಸ್ ಅದನ್ನು ಮಾತ್ರ ಕ್ಯಾರಿ ಮಾಡಿದ್ವಿ. ಹಾಗೆಯೇ 2 ಫೋನ್ ತೊಗೊಂಡಿದ್ವಿ. ಬಟ್ ಆ ಫೋನ್ ಕೂಡ ಆಚೆನೇ ಕೊಟ್ಟೋಗ್ಬೇಕಾಯಿತು. ಸೊ ಅಲ್ಲಿ ಹ್ಯಾಂಡ್ ಓವರ್ ಮಾಡಿ ಒಳಗೆ ಎಂಟ್ರಿ ಆದ್ವಿ. ಏಡ್ಕೊಂಡವಾಡ ವೆಂಕಟರಮಣ ಗೋವಿಂದ ಗೋವಿಂದ. ನೀವಿಲ್ಲಿ ನೋಡ್ತಾ ಇರ್ಬೋದು ಇದೇ ಅನ್ನಪ್ರಸಾದ ಕೇಂದ್ರ. ಇಲ್ಲೇ ಊಟ ಎಲ್ಲ ಕೊಡ್ತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಕೂಡ ಇರುತ್ತೆ. ಇನ್ನು ನಾವು ಕ್ಯೂ ಅಲ್ಲಿ ಒಳಗಡೆ ಸ್ವಲ್ಪ ದೂರ ಎಂಟ್ರಿ ಆದ್ವಿ. ಸೊ ನಾನು ಅಂದ್ಕೊಂಡೆ ಏನು ಜನನೇ ಇಲ್ಲ, ಎಲ್ಲ ಖಾಲಿ ಖಾಲಿ ಇದೆ ಅಂತ ಅಂದ್ಕೊಂಡೆ. ಬಟ್ ಇನ್ನೂ ತುಂಬ ಒಳಗಡೆ ಹೋಗಬೇಕು, ನಡಿಬೇಕಂತೂ ಆಲ್ಮೋಸ್ಟ್ ಒಂದು 1.5-2 ಕಿಲೋಮೀಟರ್ಸ್ ನಡೆಯೋದೇ ಆಗತ್ತೆ. ಇನ್ನು ಒಳಗಡೆ ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದು ಸ್ವಲ್ಪ ಲಡ್ಡೂಸ್ ಎಲ್ಲ ತೊಗೋಬೇಕಿತ್ತು. ಆಲ್ಮೋಸ್ಟ್ ಒಂದು 40-50 ಲಡ್ಡೂಸ್ ಎಲ್ಲ ತೊಗೊಂಡ್ವಿ ನಾವು. ಯಾಕಂದರೆ ತುಂಬ ಜನಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ನಾವು. ಫ್ಯಾಮಿಲಿಯಲ್ಲಿ ತುಂಬ ಜನ ಇದ್ದಾರಲ್ಲ, ಸೊ ಎಲ್ರಿಗೂ ಕೊಡಬೇಕು. ಹಾಗಾಗಿ ಒಂದು 40-50 ಲಡ್ಡುಗಳನ್ನ ತೊಗೊಂಡ್ವಿ. ಇನ್ನು ದೇವಸ್ಥಾನದ ಮುಂಭಾಗದಲ್ಲಿ ಈ ಥರ ದೀಪನೆಲ್ಲ ಹಚ್ಚಿ ಅಲ್ಲಿ ಕೂಡ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಕಾಯಿ ಎಲ್ಲ ಒಡೆದ್ಬಿಟ್ಟು ಪೂಜೆ ಎಲ್ಲ ಮಾಡ್ತಿದ್ರು. ಸೊ ಅಲ್ಲಿ ಬಂದು ಕೂಡ ನಾವು ನಮಸ್ಕಾರ ಎಲ್ಲ ಮಾಡ್ಕೊಂಡು ಬಂದ್ವಿ.
ಸೊ ನನ್ನ ಪ್ರಕಾರ ಈ ಥರ ಆನ್ಲೈನಲ್ಲಿ ಬುಕ್ ಮಾಡೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಪರ್ ಪರ್ಸನ್ಗೆ 300 ರುಪೀಸ್ ಆಗುತ್ತೆ. ಯಾಕಂದರೆ ನಾರ್ಮಲಲ್ಲಿ ಹೋದರೆ ನಾವು 2 ಟೈಮ್ಸ್ ನಾರ್ಮಲ್ ದರ್ಶನಕ್ಕೆ ಹೋಗಿದ್ದು. ತುಂಬಾ ರಶ್ ಇರುತ್ತೆ. ಎಷ್ಟೊತ್ತಾಗತ್ತೆ ಅಂದರೆ ಆಲ್ಮೋಸ್ಟ್ 1 ಡೇ 2 ಡೇಸ್ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಈ ಥರ ಟಿಕೆಟ್ ಬುಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು 2 ಅವರ್ಸಲ್ಲಿ ದರ್ಶನ ಆಗೋಯ್ತು. ಸೊ ನಮ್ಮನ್ನು ಕೂಡ ಒಂದು ಹಾಲಲ್ಲಿ ಬಿಟ್ಟಿದ್ರು. ಅಲ್ಲಿ 1 ಅವರ್ ಆರ್ 1.5 ಅವರ್ ಅಷ್ಟೇ ನಾವು ಇದ್ದಿದ್ದಷ್ಟೇ. ಅಲ್ಲಿ ಊಟ ಎಲ್ಲ ಕೊಟ್ಟರು. ಸೊ ಪ್ರಸಾದ ಎಲ್ಲ ತಿಂದ್ಕೊಂಡು ಅಷ್ಟರೊಳಗೆ ಗೇಟ್ ಕೂಡ ಓಪನ್ ಮಾಡಿದರು. ಆರಾಮಾಗಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ನನ್ನ ಪ್ರಕಾರ ಈ ಥರ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ, ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.